ಇದು ಬಂದು ಲೆಸರ್ ಪ್ರೈಸ್ ಇರೋದಿದೆ. ನಿಮ್ಗೆ ಈ ಫ್ಯೂಚರ್ ನಿಮ್ಗೆ ಯಾವ ಗಾಡಿಲೂ ಇಷ್ಟು ಕಡಿಮೆ ರೇಟಲ್ಲಿ ಯಾವ್ದು ಸಿಗಲ್ಲ ನಿಮ್ಗೆ, ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಬಟ್ ಈ ಫ್ಯೂಚರ್ ಈ ಅಡಿಷನಲ್ ಎಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಪ್ಲಸ್ ಇದಕ್ಕೆ 75,000 ವಾರಂಟಿ, 75,000 ಕಿಲೋಮೀಟರ್ ಆರ್ 5 years ವಾರಂಟಿ ಬರುತ್ತೆ ನಿಮ್ಗೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ಬೋದು ಯಾವುದೇ ವೆಹಿಕಲ್ಸ್ ಅಂದ್ರೆ ಈಗ ಇವಿ ವೆಹಿಕಲ್ ಬಗ್ಗೆ ತುಂಬಾ ರಿವ್ಯೂಸ್ ಮಾಡ್ತಾ ಇದ್ದೆ. ಅಂದ್ರೆ ಏನೇ ಇವಿ ವೆಹಿಕಲ್ಸ್ ಬಂದ್ರು, ಏನೇ CNG ವೆಹಿಕಲ್ಸ್ ಬಂದ್ರು, ಸೊ ಪೆಟ್ರೋಲ್ ವೆಹಿಕಲ್ ಏನ್ ಕಡಿಮೆ ಆಗಿದೆಯಾ ಅಂದ್ರೆ ಪೆಟ್ರೋಲ್ ವೆಹಿಕಲ್ಸ್ ತಗೊಳ್ಳೋದೇ ಬಿಟ್ಬಿಟ್ಟಿದಾರೆ ಜನ. ಸೊ ಏನು ಕಡಿಮೆ ಆಗಿಲ್ಲ, ಸೊ ಜನಗಳು ತಗೋತಾನೆ ಇದಾರೆ. ಸೊ ಬನ್ನಿ ಹಾಗಾದ್ರೆ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಯಾವ್ಯಾವ ತರದ್ದು ಜಾಸ್ತಿ ಮೂವಿಂಗ್ ಅಲ್ಲಿ ಇದೆ, ಮತ್ತೆ ಜನ ಯಾವ್ದನ್ನ ಇಷ್ಟ ಪಡ್ತಾರೆ, ಸೊ CNG ವೆಹಿಕಲ್ ಬೆಸ್ಟ್. ಸೊ ಬನ್ನಿ ಮಾತಾಡ್ಸೋಣ. ಬಜಾಜ್ ಶೋರೂಮ್ ಮ್ಯಾನೇಜರ್ ನಮ್ ಜೊತೆ ಇದಾರೆ. ಸ್ನೇಹಿತರೆ, ಈಗ ನಮ್ ಜೊತೆ ಮಂಜುನಾಥ್ ಅಂತ ಮ್ಯಾನೇಜರು, ಪಾಪ್ಯುಲರ್ ಬಜಾಜ್ ಶೋರೂಮ್ ರಾಜಾಜಿನಗರ. ಸೊ ಅವ್ರು ನಮ್ ಜೊತೆ ಇದಾರೆ. ಸೊ ಬನ್ನಿ ಗಾಡಿ ಬಗ್ಗೆ ತಿಳ್ಕೊಂತ ಹೋಗೋಣ, ಮತ್ತೆ ಪೆಟ್ರೋಲ್ ವೆಹಿಕಲ್ಗೂ ಮತ್ತೆ CNG ವೆಹಿಕಲ್ಗೂ ಏನು ವ್ಯತ್ಯಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಯಾವ್ದನ್ನ ಇಷ್ಟ ಪಡ್ತಾರೆ, ಯಾವ್ದು ಮೂವ್ ಆಗ್ತಿದೆ ತಿಳ್ಕೊಂತ ಹೋಗೋಣ. ಸರ್, ಈಗ ಮೊದಲನೇದಾಗಿ ಈಗ ಸೂಪರ್ ಬೈಕ್ ಅಂತ ಅಂದ್ರೆ ನಿಮ್ಮಲ್ಲಿ ಯಾವ್ಯಾವ್ದು ಗಾಡಿ ಇದೆ? ನಮ್ಮಲ್ಲಿ ಸೂಪರ್ ಬೈಕ್ಸ್ ಬಂದು 4 ವೇರಿಯಂಟ್ ಬರುತ್ತೆ. ಒಂದು RS 200, ಮತ್ತೆ ಡಾಮಿನೇಟ್ 250, ಮತ್ತೆ ಡಾಮಿನೇಟ್ 400cc, ಮತ್ತೆ 400cc, ಮತ್ತೆ ಇನ್ನೊಂದು NS 400cc ಬರುತ್ತೆ. ಅದು ಬಂದು ಸೂಪರ್ ಸೆಗ್ಮೆಂಟ್ಸ್, ಸೂಪರ್ ಸ್ಪೋರ್ಟ್ಸ್ ವೆಹಿಕಲ್. ಮೊದಲನೇದಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಇದು ಬಂದು ಡಾಮಿನೇಟ್ 250 ಬರುತ್ತೆ, ಟೂರರ್ ವೆಹಿಕಲ್. ಸೊ ಇದು ಬಂದು 28.5 bhp ಬರುತ್ತೆ. ಆಯಿಲ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, 6 speed ವೆಹಿಕಲ್. ಸೊ ಇದು ಒಂದು ಸೆಗ್ಮೆಂಟ್. ಇದರಲ್ಲೇ ನಿಮ್ಗೆ ಏನಾಗುತ್ತೆ, ಇನ್ನೊಂದು ವೇರಿಯಂಟ್ ಬರುತ್ತೆ. ಸೊ ಟಾಪ್ ಸ್ಪೀಡ್ ಒಂದು 140 ವರೆಗೂ ಬರುತ್ತೆ. ವೈಬ್ರೇಷನ್ ಯಾಕಂದ್ರೆ ಇದರಲ್ಲಿ USD ಫೋರ್ಕ್ ಇದೆ. USD ಫೋರ್ಕ್ ಇರೋದ್ರಿಂದ ನಿಮ್ಗೆ ಸ್ಟ್ರಾಂಗ್ ಬಾಡಿ ಬರುತ್ತೆ, ಸ್ಟೀಲ್, ಮತ್ತೆ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇದರಿಂದ ನಿಮಗೆ ರೋಡ್ ಗ್ರಿಪ್ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ನಿಮಗೆ ವಿತ್ ಡ್ಯುಯಲ್ ಚಾನಲ್ ABS ಬರುತ್ತೆ, ಡ್ಯುಯಲ್ ಡಿಸ್ಕ್ ವಿತ್ ಡ್ಯುಯಲ್ ಚಾನಲ್ ABS ಬರುತ್ತೆ. ನಿಮಗೆ ವಿತ್ ಮೋನೋ ಸಸ್ಪೆನ್ಷನ್ ಇರೋದ್ರಿಂದ ನಿಮ್ಗೆ ಪಿನ್ ನೋವು ಮತ್ತೆ ಬ್ಯಾಕ್ ಪೇನ್ ಏನು ಬರಲ್ಲ, ಕಂಫರ್ಟ್ ರೈಡಿಂಗ್ ಇರುತ್ತೆ. ಡ್ಯುಯಲ್ ಚಾನಲ್ ABS ಬರುತ್ತೆ. ಬ್ಯಾಕ್ ಪೇನ್ ಬರಲ್ಲ, ಯಾಕಂದ್ರೆ ಮೋನೋ ಸಸ್ಪೆನ್ಷನ್ ಇರೋದ್ರಿಂದ ನಿಮ್ಗೆ ನೈಟ್ ಆಫ್ ಶಾಕ್ ಅಬ್ಸರ್ವ್ ವಿತ್ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವ್ ಇದೆ ಮೋನೋ ಸಸ್ಪೆನ್ಷನ್ ಅಲ್ಲಿ. ಸೊ ನಿಮ್ಗೆ ಏನಾಗುತ್ತೆ, ಕುತ್ಕೊಂಡಾಗ ಆರಾಮಾಗಿ ಕಂಫರ್ಟ್ ಹೋಗ್ಬೋದು. ಮಂಡಿ ನೋವಾಗ್ಲಿ ಬ್ಯಾಕ್ ಪೇನ್ ಆಗ್ಲಿ ಬರಲ್ಲ ನಿಮ್ಗೆ, ಯಾಕಂದ್ರೆ USD ಫೋರ್ಕ್ ಫ್ರಂಟ್ ಇರುತ್ತೆ. ವಿತ್ ನಿಮ್ಗೆ ಬ್ಯಾಕ್ ಬಂದು ರೇರ್ ಬಂದು ನಿಮ್ಗೆ ಮೋನೋಸ್ ಇದು ನೈಟ್ ಆಫ್ ಸಸ್ಪೆನ್ಷನ್ ವಿತ್ ಮೋನೋ ಬರುತ್ತೆ ನಿಮ್ಗೆ. ಮತ್ತೆ ವಿತ್ ಡ್ಯುಯಲ್ ಚಾನಲ್ ಸೇಫ್ಟಿಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಡ್ಯುಯಲ್ ಚಾನಲ್ ಡಿಸ್ಕ್ ಬ್ರೇಕ್ ವಿತ್ ಡ್ಯುಯಲ್ ಚಾನಲ್ ABS ಬರುತ್ತೆ ನಿಮಗೆ ಸೇಫ್ ಸೈಡ್. ಇದು 6 speed ವೆಹಿಕಲ್, 6 gear 1.5 ಬರುತ್ತೆ ನಿಮಗೆ. ಸರ್, ಇದು ರೇಂಜ್ ಎಷ್ಟು ಬರುತ್ತೆ? ಮೀನ್ಸ್ ಮೈಲೇಜ್ ನಿಮಗೆ ನಿಯರ್ಲಿ 30 ಬರುತ್ತೆ ಅಂತ ಸಿಟಿ ಕಡೆ. ನಿಯರ್ಲಿ 30 ಔಟ್ ಸೈಡ್ ಹೋದ್ರೆ ಸಿಮಿಲರ್ 1 or 2 km ಡಿಫರೆನ್ಸ್ ಬರುತ್ತೆ ನಿಮಗೆ. 28.5 bhp ಇದೆ. ರೇಡಿಯೇಟರ್ ಕೂಲಿಂಗ್, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. ಈಗ ಇದು ರೇಡಿಯೇಟರ್ ನಿಮ್ಗೆ ಹೀಟ್ ಆದ ಜನರಲ್ ಆಗಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ಏನಾಗುತ್ತೆ, ಇಂಜಿನ್ಗೆ ನಿಮ್ಗೆ ಹೀಟ್ ಆಗ್ಬಿಡಲ್ಲ ರೆಸ್ಟೆಂಟ್. ಯಾಕಂದ್ರೆ AC ಹೆಂಗ್ ವರ್ಕ್ ಆಗುತ್ತೆ ಹಂಗೆ AC ಆನ್ ಆದಾಗ ನಾವು ಆಚೆಯಿಂದ ಹೆಂಗ್ ಒಳಗಡೆ ಬಂದ್ರೆ ಹೆಂಗ್ ನಮ್ಗೆ ಕೂಲ್ನೆಸ್ ಕೊಡುತ್ತೆ ಬಾಡಿಗೆ, ಆ ತರ ಹೀಟ್ ಆದಾಗ ಏನಾಗುತ್ತೆ, ಇಂಜಿನ್ಗೆ ಲಿಕ್ವಿಡ್ ಕೂಲ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಇಂಜಿನ್ ಕೂಲ್ನೆಸ್ ಬರುತ್ತೆ. ಹೀಟ್ ಆಗಲ್ಲ, ಯಾಕಂದ್ರೆ ಹೀಟ್ ಆದ ರೇಡಿಯೇಟರ್ ಅಲ್ಲಿ ನಿಮ್ಗೆ ಕೂಲ್ನೆಸ್ ಕೊಡುತ್ತೆ. ರೇಡಿಯೇಟರ್ ಜಾಸ್ತಿ ಹೀಟ್ ಆದಾಗ ಏನಾಗುತ್ತೆ, ಇಂಜಿನ್ ಲಿಕ್ವಿಡ್ ಇರೋದ್ರಿಂದ ನಿಮ್ಗೆ ಕೂಲ್ನೆಸ್ ಕೊಡುತ್ತೆ. ಅದು ಬಂದು ರೇಡಿಯೇಟರ್ ಮುಂದೆಗಡೆ ಫ್ಯಾನ್ ಆನ್ ಆಗುತ್ತೆ. ಸೊ ಜಾಸ್ತಿ ಯಾವುದು ಇದು ಹೀಟ್ ಆದಾಗ ಫ್ಯಾನ್ ಆನ್ ಆಗುತ್ತೆ. ಸೊ ಅದು ಹೀಟ್ ಆದಾಗ ರನ್ನಿಂಗ್ ಲಾಂಗ್ ಹೋಗ್ತಾ ಇದ್ದಾಗ ಏನಾಗುತ್ತೆ, ಸಡನ್ ಆಗಿ ಹೀಟ್ ಆದಾಗ ಫ್ಯಾನ್ ಆದಾಗ ಇದು ಲಿಕ್ವಿಡ್ ಕೂಲ್ ಇರೋದ್ರಿಂದ ಕೂಲ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಇಂಜಿನ್ ಪರ್ಫಾರ್ಮೆನ್ಸ್ ಜಾಸ್ತಿ ಬರುತ್ತೆ, ಒಳ್ಳೆ ಪವರ್, ಒಳ್ಳೆ ಪಿಕಪ್ ಇರುತ್ತೆ. ಇದು ಬಂದು ಎಕ್ಸ್ ಶೋರೂಮ್ ಬಂದು 1,86,426 ಆಗುತ್ತೆ. 86,426 ಎಕ್ಸ್ ಶೋರೂಮ್ ಬಿಲ್, ಆನ್ ರೋಡ್ ಅಲ್ಲಿ ಎಕ್ಸ್ ಶೋರೂಮ್ ಬಿಲ್. ಹಾ ಸರ್. ಸೊ ಇದು ನಿಯರ್ಲಿ ನಿಮ್ಗೆ 25 ಬರುತ್ತೆ, ನಿಯರ್ಲಿ 25 ಅಂದ್ರೆ ಟೂರ್ ವೆಹಿಕಲ್ ನಿಯರ್ಲಿ 25. ಏನಕ್ಕೆ ಅಂದ್ರೆ ಇದು ಬಂದು 400cc ವೆಹಿಕಲ್, ಡಾಮಿನೇಟ್ 400cc ವಿತ್ 40 bhp ಬರುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಹಾರ್ಸ್ ಪವರ್ ಜಾಸ್ತಿ ಇದ್ದಷ್ಟು ಮೈಲೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ನಿಮ್ಗೆ, ಬಟ್ ಮೋರ್ ಪವರ್ ಇದೆ ನಿಮ್ಗೆ, ಟೂರ್ ವೆಹಿಕಲ್, ಲಾಂಗ್ ರೈಡರ್ ಆರಾಮ ಕಂಫರ್ಟ್ ಹೋಗ್ಬೋದು ನಿಮ್ಗೆ. ಅನ್ಶೇಕಬಲ್ ಇದು. ಯಾಕೆ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ, 6 speed ವೆಹಿಕಲ್ ವಿತ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, 40 bhp ಬರುತ್ತೆ. ಜೊತೆ ನಿಮ್ಗೆ ಸ್ಲೀಪರ್ ಕ್ಲಚ್, ಹಜಾರ್ ಲೈಟ್, ಮತ್ತೆ ಫುಲ್ ಅಸರೀಸ್ ಬರುತ್ತೆ. ಹಜಾರ್ ಲೈಟ್ ಇದೆ, ಮತ್ತೆ ಇದ್ರಲ್ಲಿ ಮೊಬೈಲ್ ಚಾರ್ಜರ್ ಹೋಲ್ಡಿಂಗ್ ಇರುತ್ತೆ, ನಾವಿಗೇಷನ್, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇರುತ್ತೆ. 2,39,174 ಬರುತ್ತೆ. 2,39,174 ಇದು ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ ನಿಮಗೆ. ಸೊ ಇವಾಗ ಚಾರ್ಜ್ ಮಾಡಬಹುದು. ಸೊ ಇದು ಮೊದಲೇ ಮೊಬೈಲ್ ಚಾರ್ಜರ್. ಈಗ ಲಾಂಗ್ ಹೋಗ್ತಾ ಇರ್ತೀರಾ, ಮೊಬೈಲ್ ಇರುತ್ತೆ, ಅವಾಗ ಇದು USB ಕೇಬಲ್ ಹಾಕೊಂಡು
ಮೊಬೈಲಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಇದ್ರಲ್ಲಿ ಅಡಿಷನಲ್ ನ್ಯಾವಿಗೇಷನ್ ಕೊಟ್ಟಿದ್ದಾರೆ, 10x10 ಇದು ಕೊಟ್ಟಿದ್ದಾರೆ ನ್ಯಾವಿಗೇಷನ್, ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಸೊ ಹಜಾರ್ಡ್ ಲೈಟ್ಸ್ ಇರುತ್ತೆ. ಮತ್ತೆ ನಿಮ್ಗೆ ಡಿಸ್ಟೆನ್ಸ್ ಟು ಎಂಟಿ ಪೆಟ್ರೋಲ್ ಚೆಕ್ ಮಾಡ್ಕೋಬಹುದು. ರೋಡ್ ಆಫ್ ಮೋಡು, ಸ್ಪೋರ್ಟ್ಸ್ ಮೋಡು, ರೈನ್ ಮೋಡು ಎಲ್ಲ ಇದ್ರಲ್ಲಿ ತೋರಿಸುತ್ತೆ. ನಿಮ್ಗೆ ಈಗ ಮಡ್ ರೋಡಲ್ಲಿ ಹೋಗ್ಬೇಕು, ಸೊ ಅದು ನೀವು ಆನ್ ಮಾಡ್ಕೊಂಡು ಮೋಡಲ್ಲಿ ಚೇಂಜ್ ಮಾಡ್ಕೊಂಡು ನೀವು ಹೋಗ್ಬೋದು. ಲಾಂಗ್ ಹೋಗ್ಬೇಕಾದ್ರೆ ಸ್ಪೋರ್ಟ್ಸ್ ಮೋಡು, ರೈನ್ ಮೋಡು, ಮಳೆ ಬರಬೇಕಾದ್ರೆ ನೀವು ರೈನ್ ಮೋಡ್ ಕಂಟ್ರೋಲ್ ಆಗುತ್ತೆ. ಅದು ವೆಹಿಕಲ್ ಸ್ಕಿಡ್ ಆಗೋದಾಗಲಿ ಇದೇನಾಗಲ್ಲ, ಇದ್ರಲ್ಲಿ ಈ ಮೋಡ್ ಹಾಕೊಂಡು ಹೋಗ್ಬೋದು. ಆಫ್ ರೋಡ್, ಕಚ್ಚಾ ರೋಡ್ ಬರುತ್ತಲ್ಲ ಅದು ನೀವು ಹೋಗ್ಬೋದು. ಇದೆಲ್ಲ ಮೋಡ್ಸ್ ಇರುತ್ತೆ. ಸೊ ಇದ್ರಲ್ಲಿ ರೈಡ್ ಮೋಡ್ಸ್ ಅಂತ ಇರುತ್ತೆ. ಇದು ಆಪರೇಟ್ ಮಾಡ್ಕೊಂಡು ನೀವು ಹೋಗ್ಬೋದು ಇದರಲ್ಲಿ. ಮತ್ತೆ ಕಾಲ್ಸ್ ಏನಾರು ಬಂತು ಅಂದ್ರೆ ನೀವು ಕಾಲ್ಸ್ ಅಲ್ಲಿ ಬೇಕಾದ್ರೆ ಏನು ಬ್ಲೂಟೂತ್ ಕನೆಕ್ಟಿವ್ ಮಾತಾಡ್ಕೊಂಡು ಹೋಗ್ಬೋದು, ಕನೆಕ್ಟ್ ಮಾಡ್ಕೊಂಡು. ಅದು ಮತ್ತೆ ಇದು ತೋರಿಸ್ತದೆ, ನ್ಯಾವಿಗೇಷನ್ ತೋರಿಸ್ತದೆ ನಿಮ್ಗೆ ಈ ಮಾಡಲ್. ಇದು ನ್ಯೂ ವರ್ಷನ್ ಅದಲ್ಲೂ ಇದೆ. ಸೊ ಇದಲ್ಲೂ ಇದೆ, ಅದ್ರಲ್ಲಿ ಬರಬೇಕು ಗಾಡಿ. ಅದಲ್ಲೂ ಎರಡರಲ್ಲೂ ಇದೆ. ಸಿಸಿ ಮತ್ತೆ ಚೇಂಜ್, ಪವರ್ ಪಿಕಪ್ ಚೇಂಜ್ ಅದ್ರಲ್ಲಿ ಇರುತ್ತೆ. ಮತ್ತೆ ಲೀವರ್ ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ಗೆ. ಇದು ಅಡ್ಜಸ್ಟಬಲ್ ಲೀವರ್ ಇರುತ್ತೆ. ಸೊ ಬ್ರೇಕ್ ಮತ್ತೆ ಇದು ನಮ್ಗೆ ಯಾವ ಲೆವೆಲ್ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೋಬಹುದು ಲೀವರ್. ಮತ್ತೆ ಇದನ್ನೇ ಫುಲ್ ಫಿಟ್ಟಿಂಗ್ ಅಸೆಸ್ ಬರ್ತದೆ ನಿಮ್ಗೆ. ನೆಕಲ್ ಗಾರ್ಡು, ಫೇರಿಂಗು, ವಿತ್ ಬ್ಯಾಕ್ ರೆಸ್ಟ್, ಬ್ಯಾಕ್ ಫ್ರಂಟ್, ಇದೆಲ್ಲ ಫುಲ್ ಕಂಪ್ಲೀಟ್ ಸೆಟ್ಟೇ ಬಂದ್ಬಿಡುತ್ತೆ ನಿಮ್ಗೆ. ಅಡಿಷನಲ್ ನೀವು ಹೊರಗಡೆ ಏನು ಇದೇ ಮಾಡಿಸ್ಕೊಳ್ಳೋದು ಸಿಟಿನೇ ಇರಲ್ಲ ಇದರಲ್ಲಿ ನಿಮ್ಗೆ. ರೆಡಿ ಫುಡ್ ಇದು, ಏನು ಎಕ್ಸ್ಟ್ರಾ ಅನ್ನೋಂಗಿಲ್ಲ. ಮತ್ತೆ ಮಿರರ್ ಅಷ್ಟೇ, ನಿಮ್ ಕನೆಕ್ಟಿವಿಟಿ ಇರುತ್ತೆ. ಕವರ್ ನೆಸಿಟಿ ಇಲ್ಲ, ಡ್ಯಾಕ್ ಪ್ಯಾಡ್ ಇದೆ. ನಿಮ್ ಪ್ಯಾಡ್ ಇದೆ, ಏನು ಸ್ಕ್ರಾಚ್ ಆಗಲ್ಲ, ನಿಮ್ಗೆ ಅವಾಯ್ಡ್ ಆಗುತ್ತೆ. ಇಂಡಿಕೇಟರ್ಸ್ ಎಲ್ಲ ಎಲ್ ಇ ಡಿ ವಿತ್ ನಿಮ್ಗೆ ಫೋಕಸ್ ಡಿಎಲ್ ಬರಲ್ಲ. ಇದ್ರಲ್ಲಿ ನಿಮ್ಗೆ ಎಲ್ ಇ ಡಿ ನೋಡಿ ಆನ್ ಮಾಡಿದ್ರೆ ಫೋಕಸ್ ಅಲ್ಲಿ ಅಪ್ ಟು 1 ಕಿಲೋಮೀಟರ್ ವರೆಗೂ ಡಿಸ್ಟೆನ್ಸ್ ಬರುತ್ತೆ. ನೀವು ನೈಟ್ ಟೈಮ್ ಅಲ್ಲಿ ಲೈಟ್ ಆನ್ ಮಾಡೋ ಎಲ್ ಇ ಡಿ ಫುಲ್ ಫೋಕಸ್ ಬರುತ್ತೆ. ಅದು ಬೇಕಾದ್ರೆ ಓಡ್ ನೋಡಿ, ನೈಟ್ ಟೈಮ್ ಇರುತ್ತೆ ನಿಮ್ಗೆ. ಆನ್ ತೋರಿಸಿ, ಆನ್ ಮಾಡಿ. ಅದೇ 4 ಲೈಟ್ ರನ್ನಿಂಗ್ ಆಗುತ್ತೆ. 4 ಲೈಟ್ಸ್ ರನ್ನಿಂಗ್, ಅದೇ ಲೈಟ್ ಆಫ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ. ಮತ್ತೆ ಇದಾದ್ರೆ ನಿಮ್ಗೆ ಐ ಬಿಮಲ್ ಹೋಗಿ ಲೈಟ್ ಲೈಟ್ ಆನ್ ಆಗೋದ್ರೆ DRL ಲೈಟ್ ಬರ್ತದೆ ನಿಮ್ಗೆ. ಓಕೆ, ಈಗ ಈ ಡಾಮಿನಾರ್ ಬೈಕ್ ಬಗ್ಗೆ ತುಂಬಾ ಕ್ರೇಜ್ ಇರುತ್ತೆ ಇತ್ತೀಚಿನ ಜನಗಳಿಗೆ, ಎಸ್ಪೆಷಲಿ ಯೂತ್ಸ್ ಅಂತೂ ತುಂಬಾ ಇಷ್ಟಪಡುವಂತ 100%. ಸರ್, ಇವಾಗ ಇದು ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಇದು ಪಾಪ್ಯುಲರ್ ಆಫರ್ ಇದೆಯಾ? ಇಷ್ಟು ತಿಂಗಳಲ್ಲಿ ಈ ತರ ಬಂದ್ರೆ ಡಿಸ್ಕೌಂಟ್ ಸಿಗುತ್ತೆ ಆ ತರದ್ದು? ಸೊ ಈಗ ಬಂದು ನಿಮ್ಗೆ ಲೆಸರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇದು ಬಂದು ಲೆಸರ್ ಪ್ರೈಸ್ ಇರೋದ್ರಿಂದ ನಿಮ್ಗೆ ಈ ಫ್ಯೂಚರ್ ನಿಮ್ಗೆ ಯಾವ ಗಾಡಿಲೂ ಇಷ್ಟು ಕಡಿಮೆ ರೇಟ್ ಅಲ್ಲಿ ಯಾವ್ದು ಸಿಗಲ್ಲ ನಿಮ್ಗೆ. ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಬಟ್ ಈ ಫ್ಯೂಚರ್ ಈ ಅಡಿಷನಲ್ ಎಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಪ್ಲಸ್ ಇದಕ್ಕೆ 75,000 ವಾರಂಟಿ, 75,000 ಕಿಲೋಮೀಟರ್ ಆರ್ 5 years ವಾರಂಟಿ ಬರುತ್ತೆ ನಿಮ್ಗೆ. 75,000 ಅಥವಾ 5 ವರ್ಷ ವಾರಂಟಿ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಏನೋ ಅಡಿಷನಲ್ ಚಾರ್ಜ್ ಏನು ಮಾತ್ರ. ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಿರುತ್ತೆ, ಇಂಜಿನ್ ಆಗ್ಲಿ ಇದಾಗ್ಲಿ ಅದು ನಿಮ್ಗೆ ಸಿಗುತ್ತೆ. ಮತ್ತೆ ಟೈರ್, ಬ್ಯಾಟ್ರಿಗೆ 18 months ಇರುತ್ತೆ. 2 ಚಾನಲ್ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ವಿತ್ ಡ್ಯೂಯಲ್ ಚಾನಲ್ ABS ಬರುತ್ತೆ ನಿಮ್ಗೆ. ಸರ್, ಈಗ ನಿಮ್ದು ಶೋರೂಮ್ ಅಡ್ರೆಸ್ ಸರ್ ನಮ್ದು ಪಾಪ್ಯುಲರ್ ಮೋಟಾರ್ ಕಾರ್ಪೊರೇಷನ್, ಡಾಕ್ಟರ್ ರಾಜ್ಕುಮಾರ್ ರೋಡ್ ಬರುತ್ತೆ, ಬ್ಯಾಂಗ್ಳೂರ್ 560010 ಬರುತ್ತೆ. 10 ನೋಡಿದ್ರಲ್ಲ, ಡಾಮಿನರ್, ಯಾಕಂದ್ರೆ ಎಲ್ಲಾ ಯೂತ್ಸ್ ಗಳ ಮನಸ್ಸನ್ನ ಕದ್ದಿರುವಂತ ಬೈಕ್. ಅದ್ರ ಬಗ್ಗೆ ಆದಷ್ಟು ಕಂಪ್ಲೀಟ್ ರಿವ್ಯೂ ಹೇಳಕ್ ಪ್ರಯತ್ನ ಪಟ್ಟಿದ್ವಿ. ಇನ್ನು ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ಅದಕ್ಕೆ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಇವರು